ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಕಾರ್ಯಕ್ರಮ ಕಾಮನ್ ಸೆನ್ಸ್. ಇದು ಸೈನ್ಸ್ ಮತ್ತು ಲಾಜಿಕ್ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂಚೆ ಬದುಕೋದಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಡಿಫಿನಿಷನ್ ಹೇಗಿತ್ತು ಗೊತ್ತಾ? ಊಟ ಬೇಕು, ನಿದ್ದೆ ಬೇಕು, ಒಳ್ಳೆ ಪರಿಸರ ಬೇಕು, ಹೀಗೆಲ್ಲ ಹೇಳ್ತಾ ಇದ್ವಿ. ಆದರೆ ಇವತ್ತು ಡೆಫಿನಿಷನ್ ಬದಲಾಗಿದೆ. ಬದುಕೋದಕ್ಕೆ ಏನು ಬೇಕು ಅಂದರೆ ದುಡ್ಡಿರಬೇಕು ಅಂತ ಹೇಳ್ತಾರೆ. ಅತಿ ಅವಶ್ಯಕ. ಹಾಗಾದರೆ ದುಡ್ಡೇ ಬದುಕಾ? ದುಡ್ಡಿಲ್ಲದೆ ಬದುಕಿಲ್ವಾ? ಬದುಕಿಗೆ ದುಡ್ಡು ಎಷ್ಟು ಬೇಕು? ಆ ಎಷ್ಟು ಬೇಕು ಅನ್ನೋ ಪ್ಯಾರಾಮೀಟರ್ಸ್ ಹೇಗೆ ಡಿಸೈಡ್ ಆಗುತ್ತೆ ಅಂದರೆ ಹೇಗೆ ದುಡಿತೀವಿ, ಎಲ್ಲಿಂದ ದುಡಿತೀವಿ, ಇದೆಲ್ಲವೂ. ಇದ್ರ ಬಗ್ಗೆ ಇವತ್ತಿನ ಚರ್ಚೆ ಕಾಮನ್ ಸೆನ್ಸ್ನಲ್ಲಿ ನಮ್ಮೊಂದಿಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ದುಡ್ಡು ಇವತ್ತು ಬದುಕಾಗಿದೆ. ಎಲ್ಲರಿಗೂ ಬೇಕಾಗಿರುವಂಥ ಒಂದು ಉತ್ತರ, ಹೇಗೆ ದುಡಿಯೋದು ದುಡ್ಡು? ಏನು ಹೇಳ್ತೀರಾ? ಬೇಕು ಅನ್ನೋದು ಸ್ಪಷ್ಟತೆ ಮಾಡ್ಕೊಂಬೇಡ. ವಿತೌಟ್ ದುಡ್ಡು ಬದುಕಿಲ್ವೇ ಇಲ್ಲ. ಬೆಳಗ್ಗೆ ಇದ್ದರೆ ಹಾಲಿಂದ ಹಿಡಿದು ಟೂತ್ಪೇಸ್ಟಿಂದ ಹಿಡಿದು ರಾತ್ರಿ ಮಲಗುವ ಹಾಸಿಗೆವರೆಗೆ ದುಡ್ಡು ಬೇಕೇ ಬೇಕು. ಹೌದು. ಎಷ್ಟು ಬೇಕು? ವ್ಯಕ್ತಿಯಾಗಿ ಎಷ್ಟು ಬೇಕು, ವ್ಯವಸ್ಥೆಗೆ ಎಷ್ಟು ಬೇಕು, ಮತ್ತು ಬೇಕಾ ಬೇಡವಾ, ಹೇಗೆ ದುಡಿಯೋದು? ಮೊದಲನೇದಕ್ಕೆ ಬರೋಣ. ವ್ಯಕ್ತಿಯಾಗಿ ಬೇಕು ಅಂತಂದರೆ ಒಂದು ಬಜೆಟಿಂಗ್ ಬೇಕು. ಆ ಮನೆಯ ಬಜೆಟಿಂಗ್, ವ್ಯಕ್ತಿಯ ಬಜೆಟಿಂಗ್ ಬೇಕು. ನನಗೊಂದು 10,000 ಬೇಕು ಒಂದು ತಿಂಗಳಿಗೆ. ಬಾಡಿಗೆಗೆ ಎಷ್ಟು, ಎಲೆಕ್ಟ್ರಿಸಿಟಿಗೆ ಎಷ್ಟು, ಮನೆಗೆ ಎಷ್ಟು, ಓಡಾಟಕ್ಕೆ ಎಷ್ಟು, ಟ್ರಾವೆಲ್ಗೆ ಎಷ್ಟು, ಊಟಕ್ಕೆ ಎಷ್ಟು, ಇದೆಲ್ಲ ಒಂದು ಬಜೆಟಿಂಗ್. 10 ಬೇಕಾ, 15 ಬೇಕಾ, 20 ಬೇಕಾ, ಎಷ್ಟಿದ್ರೂ ನಮಗೆ ಸಾಲಲ್ಲ. ಅದರಲ್ಲಿ ಬೇಸಿಕ್ ಎಷ್ಟು ಬದುಕೋಬೋದು. ವ್ಯಕ್ತಿಯ ಗುಣದ ಮೇಲೆ ಫೈನಾನ್ಷಿಯಲ್ ಕಂಡೀಷನ್ ಡಿಪೆಂಡ್ ಆಗುತ್ತೆ. ವ್ಯಕ್ತಿ ಕನ್ಸರ್ವೇಟಿವ್ ಆಯ್ತಂದರೆ ಕಡಿಮೆ ಬೇಕು. ವ್ಯಕ್ತಿ ಲ್ಯಾವಿಶ್ ಆದರೆ, ನನಗೆ ಎಲ್ಲವೂ ಬ್ರ್ಯಾಂಡೆಡೇ ಬೇಕು ಅಂದರೆ ಬ್ರ್ಯಾಂಡೆಡಿಗೆ ಜಾಸ್ತಿ ಬೇಕು. ಸೊ ಅದಕ್ಕೆ ಸೋರ್ಸಸ್ ಏನು? ಕೆಲಸ ಮಾಡ್ತೀವಾ ಅಥವಾ ಬಿಸ್ನೆಸ್ ಮಾಡ್ತೀವಿ? ಕಡಿಮೆ ಬೇಕು, ಕೆಲಸ ಮಾಡಿದ್ರೆ ಸಾಕು. ಜಾಸ್ತಿ ದುಡ್ಡು ಬೇಕು, ಬಿಸ್ನೆಸ್ ಮಾಡಬೇಕು. ಇನ್ನೂ ಜಾಸ್ತಿ ಬೇಕು, ದೊಡ್ಡ ಬಿಸ್ನೆಸ್ ಮಾಡಬೇಕು. ಸೊ ಹಣ ಇಸ್ ನೀಡೆಡ್. ಬಿಸ್ನೆಸ್ ವರ್ಸಸ್ ಮತ್ತೆ ಕೆಲಸ ಕನ್ಸರ್ವೇಟಿವ್, ಗ್ರೋತ್ ಲಿಮಿಟೆಡ್. ಹೀಗೆ ಬಂದ್ಬೇಡ. ಫೈನಾನ್ಷಿಯಲಿ ಗ್ರೋತ್ ಅಂತಂದರೆ ಒಂದು ಅರ್ಥಮೆಟಿಕಲ್ ಗ್ರೋತ್, ಇನ್ನೊಂದು ಆಲ್ಜಿಬ್ರಾಯಿಕ್ ಗ್ರೋತ್, ಇನ್ನೊಂದು ಜಿಯೋಮೆಟ್ರಿಕಲ್ ಗ್ರೋತ್, ಇನ್ನೊಂದು ಅಸ್ಟ್ರಾನಾಮಿಕಲ್ ಗ್ರೋತ್. ಫೈನಾನ್ಷಿಯಲ್ ಯಾರಿಗೋ 10,000 ಬರ್ತಾ ಇದೆ, ಮುಂದಿನ ವರ್ಷಕ್ಕೆ ಒಂದು ಕೆಲಸ ಮಾಡ್ತಾ ಇದ್ರೆ 12,000 ಆಗ್ಬೋದು. 10% ಇನ್ಕ್ರೀಸ್, 20% ಇನ್ಕ್ರೀಸ್ ಮ್ಯಾಕ್ಸ್. ದಿಸ್ ಇಸ್ ಕಾಲ್ಡ್ as ಅರ್ಥಮೆಟಿಕಲ್ ಗ್ರೋತ್. ಬಜೆಟಿಂಗ್. 10,000ಕ್ಕೆ ಬಜೆಟ್ ಇದ್ದರೆ ಮುಂದಿನ ವರ್ಷಕ್ಕೆ ಅದು 12,000 ಆಗುತ್ತೆ, ಸ್ಪಷ್ಟ. ಅದು ಇದರಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಬಂದರೆ ಮಾಡೋಕ್ಕಾಗಲ್ಲ. ಎನಿ ಎಮರ್ಜೆನ್ಸೀಸ್ ಬಂತಂದರೆ ಇದರಲ್ಲಿ ರಿಸರ್ವ್ ಇರಲ್ಲ, ಸೇವಿಂಗ್ಸ್ ಇರಲ್ಲ, ಫಿಕ್ಸ್ಡ್ ಅದು. ಎರಡನೇದು ಆಲ್ಜಿಬ್ರಾಯಿಕ್. ಈ ವರ್ಷ 10,000 ಬರ್ತಾ ಇದೆ, ಮುಂದಿನ ವರ್ಷ 20, ಅದರ ಮುಂದಿನ ವರ್ಷ 30, 40, 50. ಆಲ್ಜಿಬ್ರಾಯಿಕ್ ಗ್ರೋತ್. ಒಂದು 5-6 ವರ್ಷದಲ್ಲಿ ಎಷ್ಟಿರ್ಬೋದು? 1,00,000 ರೂಪಾಯಿ ಇರ್ಬೋದು. ದಟ್ ಈಸ್ ಆಲ್ಜಿಬ್ರಾಯಿಕ್ ಗ್ರೋತ್. ಇದರ ಸಾಧ್ಯತೆಯೂ ಇದೆ. ಹೀಗೆ ಕೂಡ ಗ್ರೋತ್ ಇದೆ ಫೈನಾನ್ಷಿಯಲಿ. ಮೂರನೇದು ಜೋಮೆಟ್ರಿಕಲ್ ಗ್ರೋತ್. ವಾಟ್ ಈಸ್ ಜೋಮೆಟ್ರಿಕಲ್ ಅಂತಂದರೆ 1:2:4:8. ಈ ವರ್ಷ 10,000 ಬರ್ತಾ ಇದೆ, ಮುಂದಿನ ವರ್ಷ 20, ಅದರ ಮುಂದಿನ ವರ್ಷ 40, 80, 160, 320. ದಿಸ್ ಈಸ್ ಕಾಲ್ಡ್ as ಜೋಮೆಟ್ರಿಕಲ್ ಗ್ರೋತ್. ಮಲ್ಟಿಪ್ಲಿಕೇಶನ್ ಎಫೆಕ್ಟ್. ಲಾಸ್ಟ್ ಈಸ್ ಅಸ್ಟ್ರಾನಾಮಿಕಲ್ ಗ್ರೋತ್. ಈ ವರ್ಷ 10,000. ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ, ತುಂಬ ಶ್ರದ್ಧೆ ಇದೆ, ತುಂಬ ಸಖತ್ತ ಕೆಲಸ ಮಾಡಿದ್ದಾನೆ, ಮಾರ್ಕೆಟ್ ಅರ್ಥ ಮಾಡ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಮಾಡ್ಕೊಂಡ ತಕ್ಷಣವೇ ಈ ವರ್ಷ 10,000, ಮುಂದಿನ ವರ್ಷ 50,000, ಅದರ ಮುಂದಿನ ವರ್ಷ 1,00,000, 2,00,000, 5,00,000, 10,00,000, 20,00,000, 50,00,000, 1 ಕೋಟಿ. ಸ್ಕೈ ಇಸ್ ದ ಲಿಮಿಟ್. ಅಸ್ಟ್ರಾನಾಮಿಕಲ್ ಗ್ರೋತ್. ಶಕ್ತಿ ಎಷ್ಟಿದೆ, ಬುದ್ಧಿ ಎಷ್ಟಿದೆ, ರಿಸ್ಕ್ ತಗೊಳ್ಳುವ ಎಬಿಲಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಹಣ ಸಂಪಾದನೆ ಶುರು ಆಗುತ್ತೆ. ನೀಡ್ ಎಷ್ಟಿದೆ? ಉದಾಹರಣೆಗೆ ನನಗೆ ನನ್ನ ಸಿಸ್ಟಮ್ ನಡೆಸಬೇಕಾದ್ರೆ ನಂಗೆ ತಿಂಗಳಿಗೆ ಒಂದು 40-50 ಲಕ್ಷ ಬೇಕು. ನಾವು ದುಡಿಲೇಬೇಕು. ಹಾಗಾಗಿ ಅದಕ್ಕೆ ಪ್ಲಾನಿಂಗ್ ಆಗಿದೆ. ಸೊ ದುಡಿಯೋದು ಹೇಗೆ ಅಂತಂದರೆ, ಒಂದು, ಟೇಕ್ ಎನ್ ಅಸೈನ್ಮೆಂಟ್, ಕಂಪ್ಲೀಟ್ ದಿ ಅಸೈನ್ಮೆಂಟ್. ಎನಿಬಡಿ, ತರಕಾರಿ ಮಾರೋರು ತರಕಾರಿ ತಂತಿದ್ದಾರೆ, ಅವ್ರಿಗೆ ವಿಷಯ ಗೊತ್ತಿದೆ, ಎಲ್ಲಿಂದನೋ ತರಕಾರಿ ತಂತಿದ್ದಾರೆ, ಸೋರ್ಸ್ ಮಾಡಿದ್ದಾರೆ, ಮಾರ್ಕೆಟಿಂದ ತಂದಿದ್ದಾರೆ ಅಥವಾ ಬೆಳೆಯೋರಿಂದ ತಂದಿದ್ದಾರೆ, ತೊಗೊಂಬಂದು ಗಾಡಿನಲ್ಲಿ ನಮ್ಮ ಮನೆ ತನಕ ಮಾರಿದ್ದಾರೆ, ವಾಪಸ್ ಮನೆಗೆ ಹೋದಾಗ ದುಡ್ಡು ಸಿಕ್ಕಿದೆ. ದಟ್ ಈಸ್ ಕಾಲ್ಡ್ ಎಸ್ ಗ್ರೋತ್. ಸಕ್ಸಸ್ ಆ್ಯಂಡ್ ಗ್ರೋತ್ ಏನಂದರೆ, ಇವತ್ತು ತಂದಿರೋ ತರಕಾರಿ ಪೂರ್ತ ಮಾರಾಟ ಆಗಿದೆ. ಪ್ರಾವಿಷನ್ ಸ್ಟೋರಲ್ಲಿ ತಂದಿರುವ ಪ್ರಾವಿಷನ್ ಪೂರ್ತ ಮಾರಾಟ ಆಗಿದೆ. ದಟ್ ಈಸ್ ಕಾಲ್ಡ್ ಎಸ್ ಗ್ರೋತ್, ಸಕ್ಸಸ್.
ಹಾಗೆ ಯಾವುದೇ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಿದ್ರೆ ಆ ಅಸೈನ್ಮೆಂಟಿನ ಬೇಕಾಗಿರುವಷ್ಟು ಹಣ ಕೊಡುತ್ತೆ. ಅದು ಚಿಕ್ಕ ಅಸೈನ್ಮೆಂಟ್, ಯು ಕ್ಯಾನ್ ಕೀಪ್ ಆನ್ ಸರ್ಚಿಂಗ್ ಬಿಗ್ಗರ್ ಅಸೈನ್ಮೆಂಟ್. ಸಿಂಪಲ್ ಅಂದರೆ ತಗೊಂಡು ಕೆಲಸವನ್ನು ಮುಗಿಸಿ ಅಂತ. ಬುದ್ಧಿವಂತಿಕೆ ಬಳಸಿದ್ರೆ ಎಲ್ಲೋ ಇಲ್ಲಿಂದ ತಗೋತಾ ಇದ್ವಿ ತರಕಾರಿಯನ್ನು, ಇಲ್ಲಿಂದ ತಗೊಳ್ಳೋ ಬದಲು ರೈತರಿಂದ ತಗೊಂಡು ಮಾರ್ಕೆಟಿಂದ ಒಬ್ಬ ತರಕಾರಿ ವ್ಯಾಪಾರಿ, ನಾನು ಹೋಗಿ ಮಾರ್ಕೆಟಲ್ಲಿ ಹೋಲ್ಸೇಲಲ್ಲಿ ತಗೊಂಬಂದು ರಿಟೇಲಲ್ಲಿ ಇಲ್ಲಿ ಮಾರಿದೆ, ನಂಗೆ ಒಂದು ಸ್ವಲ್ಪ ಲಾಭ ಬಂತು. ಮಧ್ಯವರ್ತಿಗಳಿರ್ತಾರೆ ಅಲ್ಲಿ. ಹಾಂ, ನನಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ರೇಟ್ ಜಾಸ್ತಿ ಆಗಿದೆ. ಹೌದು, ಬೇಡಪ್ಪ, ನನ್ನ ಹತ್ರ ಒಂದು ಸ್ವಲ್ಪ ಬುದ್ಧಿವಂತಿಕೆನೂ ಇದೆ, ಒಂದು ಸ್ವಲ್ಪ ಹಣ ಸೇರಿಸಿಟ್ಟಿದ್ದೀನಿ, ನಾನು ಹೋಗಿ ರೈತರ ಹತ್ರ ಬುಕ್ ಮಾಡ್ಕೋತೀನಿ, ನೀವು ಬೆಳೆದಿರೋ ತರಕಾರಿ ಎಲ್ಲ ನನಗೆ ತಂದುಕೊಡಿ. ಒಬ್ಬ ಇದನ್ನು ಇಲ್ಲಿ ನಮ್ಮಲ್ಲಿ ಎಲ್ಲರೂ ಇರ್ತಾರೆ, ಒಂದು ಲಾರಿ ತೊಗೊಂಬರ್ತಾರೆ, ಲಾರಿಯಲ್ಲಿ ಅವರು ಸುತ್ತಮುತ್ತ ಇರುವ ಎಲ್ಲ ರೈತರದ್ದು ತರಕಾರಿಯನ್ನು ಅವರೇ ಪರ್ಚೇಸ್ ಮಾಡ್ತಾರೆ, ಇಲ್ಲಿ ತಂದು ಒಂದು ಗುಡ್ಡೆ ಹಾಕೋತಾರೆ. ಒಂದು ಹತ್ತಿರ ಒಂದು 70-80 ಸಾವಿರ ರೂಪಾಯಿ ಪರ್ ಡೇ ವ್ಯಾಪಾರ ಆಗುತ್ತೆ. 30% ಪ್ರಾಫಿಟ್ ಕನಿಷ್ಠ ಇದೆ, ಅಂದರೆ 20 ಸಾವಿರ ಪ್ರಾಫಿಟ್ ಪರ್ ಡೇ ನೋಡ್ತಾರೆ. ಅವ್ರೇನು ಮಾಡಿದ್ದಾರೆ, ಒಬ್ಬರು ನಾನು ನೋಡಿರೋದು ಕೇಸ್ ಅಷ್ಟೇ ಹೇಳ್ತೀನಿ. ತಂದೆ, 2 ಮಕ್ಕಳು, ಒಂದು ಲಾರಿ ತುಂಬ, ಲಾರಿ ಅಂತಲೇ ಒಂದು ಮಿನಿ ಲಾರಿ, ಅದರ ತುಂಬ ತರಕಾರಿ ತುಂಬಿಕೊಟ್ಟು ಬರ್ತಾರೆ, ಗುಡ್ಡೆ ಹಾಕೋತಾರೆ. ಇದ್ದಿದ್ದರಲ್ಲಿ ಒಂಚೂರು ಚೆನ್ನಾಗಿ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, 8:30 ಹೊರಟೋಗ್ತಾರೆ. 2 ಗಂಟೆ, 2:30 ಗಂಟೆ, 3 ಗಂಟೆ ಕಾಲದಲ್ಲಿ ಅವರೊಂದು 20 ಸಾವಿರ ರೂಪಾಯಿ ಲಾಭ ನೋಡ್ತಾರೆ. ತರಕಾರಿ ಮಾರೋರು ಕೂಡ ಲಾಭ ನೋಡ್ಬೋದು ಅಂದರೆ ಇದೆ. ಸ್ವಲ್ಪ ಬುದ್ಧಿವಂತಿಕೆ, ಹೀಗೆ ಯಾರು ಬೇಕಿದ್ರೂ ಸಂಪಾದನೆ ಮಾಡಬೇಕು. ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕಿಂಗ್, ಹಾರ್ಡ್ ವರ್ಕಿಂಗೂ ಬೇಕು. ನಾನು ರಾಜೇಶ್ ಮೆಹ್ತಾ ಅಂತ ಒಬ್ಬರು ನೋಡಿದ್ದೀನಿ, ರಾಜೇಶ್ ಜ್ಯುವೆಲ್ಲರ್ಸ್ ಅಂತ. ಇಡೀ ನಮ್ಮ ಇಂಡಿಯನ್ ಮಾರ್ಕೆಟ್ ಮಲಗಿರ್ಬೇಕಾದ್ರೆ, ಹಿ ಈಸ್ ಎ ಡೈಮಂಡ್ ಆ್ಯಂಡ್ ಎ ಗೋಲ್ಡ್ ಮರ್ಚೆಂಟ್. ಇಡೀ ಇಂಡಿಯನ್ ಮಾರ್ಕೆಟ್ ಮಲಗಿರ್ಬೇಕಾದ್ರೆ US ಆವಾಗ ಬೆಳಗ್ಗೆ, ಇಲ್ಲಿ ರಾತ್ರಿ, ಅಲ್ಲಿ ಬೆಳಿಗ್ಗೆ. ಆ ಬೆಳಿಗ್ಗೆ US ಮಾರ್ಕೆಟಿಗೆ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ರಾತ್ರಿ ಎಲ್ಲ ಇದ್ದಿರ್ತಾ ಇದ್ರು. ಅಂದರೆ ಹಿ ಈಸ್ ಅಡ್ವಾನ್ಸ್ಡ್, ಹಿ ಈಸ್ ರೆಡಿ ಟು ಫಿಟ್ ಟು ದಿ ಕಂಡೀಷನ್ಸ್ ಆಫ್ ದಿ ಮಾರ್ಕೆಟ್. ಇಂಡಿಯನ್ ಮಾರ್ಕೆಟಿಗೆ ಬೇರೆ ಮಾರ್ಕೆಟು, ಬೇರೆ ಕಂಡೀಷನ್ಸು, US ಮಾರ್ಕೆಟಿಗೆ ಬೇರೆ ಕಂಡೀಷನ್ಸು. ಅವರು ಬೆಳಗ್ಗೆನೂ ಎದ್ದಿರ್ತಾ ಇದ್ರು, ರಾತ್ರಿನೂ ಎದ್ದಿರ್ತಾ ಇದ್ರು, ಮಲಗೋದು ಯಾವಾಗಲಾದ್ರೂ ಸಮಯ ಸಿಕ್ಕಿದ್ರೆ ಒಂಚೂರು ಮಲ್ಕೋತಾ ಇದ್ರು. ಟುಡೇ ಹಿ ಶುಡ್ ಬಿ ಅರೌಂಡ್ 40-50,000 crores. ರಾಜೇಶ್ ಜ್ಯುವೆಲ್ಲರ್ಸ್, ರಾಜೇಶ್ ಎಕ್ಸ್ಪೋರ್ಟ್ಸ್, ರಾಜೇಶ್ ಈಸ್ ಎ ವೆರಿ ಬಿಗ್ ನೇಮ್ ಇನ್ ದ ಮಾರ್ಕೆಟ್. ನಾನು ನೋಡಿರೋವಂಥದ್ದು. ಅಂದರೆ ಕಂಡೀಷನ್ಸ್ಗೆ ರೆಡಿ ಆಗಬೇಕು, ಫಿಸಿಕಲಿ ರೆಡಿ ಆಗಬೇಕು, ಮೆಂಟಲಿ ರೆಡಿ ಆಗಬೇಕು, ನೆಟ್ವರ್ಕಿಂಗ್ ರೆಡಿ ಆಗಿರಬೇಕು, ನಮ್ಮದೇ ಆದಂತಹ ನೆಟ್ವರ್ಕಿಂಗ್ ಇರಬೇಕು. ಹಣ ಸಂಪಾದನೆ ಸುಲಭ, ಸುಮ್ಮನೆ ಬದುಕೋದಕ್ಕೆ ಹಣ ಸಂಪಾದನೆ ಸುಲಭ. ಆದರೆ ಇಫ್ ಯು ವಾಂಟ್ ಟು ಅರ್ನ್ ಮೋರ್ ಆ್ಯಂಡ್ ಮೋರ್ ಅಂದರೆ ಯು ಹ್ಯಾವ್ ಟು ಟೇಕ್ ಮೋರ್ ಆ್ಯಂಡ್ ಮೋರ್ ರಿಸ್ಕ್ಸ್, ಯು ಹ್ಯಾವ್ ಟು ವರ್ಕ್ ಮೋರ್ ಆ್ಯಂಡ್ ಮೋರ್ ಸ್ಮಾರ್ಟ್. ವಂಡರ್ಫುಲ್. ದುಡ್ಡು ಮಾಡಬೇಕು, ದುಡ್ಡು ದುಡಿಬೇಕು ಅನ್ನೋದಾದರೆ ಪದಗಳಲ್ಲಿ ಕೆಲವು ಕ್ವಾಲಿಟೀಸ್ನ ಹೇಳೋದಾದರೆ ಏನೆಲ್ಲ ಬೇಸಿಕ್ ಆಗಿರಬೇಕು? ಪ್ಲ್ಯಾನ್ ಬೇಕು, ಪ್ಲಾನಿಂಗ್, ನೀಡ್ ಬೇಕು, ಹಂಗರ್ ಬೇಕು, ನೀಡ್ ಬೇಕು. ಬಾಡಿಗೆ 50 ಸಾವಿರ ಕಟ್ತೀನಿ ಅಂದರೆ 50 ಸಾವಿರ ದುಡಿಯೋದಕ್ಕೆ ಏನಾದರೂ ಒಂದು ದಾರಿ ಸಿಗುತ್ತೆ. ನಾವು ಇರೋ ಬಾಡಿಗೆನೇ ನಂಗೆ 3 ಸಾವಿರ ರೂಪಾಯಿ ಸಾಕಪ್ಪ ಅಂತಂದರೆ 3 ಸಾವಿರ ರೂಪಾಯಿ ದುಡಿತೀವಿ. 10 ಸಾವಿರ ರೂಪಾಯಿ ಬಾಡಿಗೆ 10 ಸಾವಿರ ರೂಪಾಯಿ ದುಡಿತೀವಿ. ಮಹಾರಾಜರಿಗೆ ನಂಗೊಂದು ಔಟ್ ಹೌಸ್ ಸಾಕು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದಿದ್ದಿದ್ರೆ ಅವ್ರು ಅರಮನೆಯಲ್ಲಿ ಕಟ್ಟೋಕ್ಕಾಗ್ತಿತ್ತು. ಸೊ ಹಾಗೆ ಡ್ರೀಮ್ ಬಿಗ್. ಅನ್ಲೆಸ್ ಯು ಡ್ರೀಮ್ ಬಿಗ್ ಯು ಕ್ಯಾಂಟ್ ಅರ್ನ್ ಬಿಗ್. ಕಮಿಟ್ ಬಿಗ್. ಕಮಿಟ್ ಬಿಗ್ ಅಂತಂದರೆ ಈಗ ನಮಗೆ ನಮ್ಮ ಕೈಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಎತ್ಕೊಂಡ್ಬಿಡ್ತೀವಿ. ಎತ್ಕೊಂಡ ಮೇಲೆ ಕೆಲಸ ಶುರು ಮಾಡ್ತೀವಿ. ಇದಕ್ಕೆಲ್ಲಿಂದ ದುಡ್ಡು ಹೊಂಚೋದು, ಅದಕ್ಕೆಲ್ಲಿಂದ ದುಡ್ಡು ಹೊಂಚ್ತೀವಿ. ಒಂಚೂರು ಕಾಸ್ಟ್ ಆಚೆ ಈಚೆ ಆಗುತ್ತೆ, ಟೈಮ್ ಒಂಚೂರು ಆಚೆ ಈಚೆ ಆಗುತ್ತೆ, ಆದರೆ ಹೊಂಚ್ತೀವಿ. ಸೊ ಡ್ರೀಮ್ ಬಿಗ್, ಥಿಂಕ್ ಬಿಗ್, ಪ್ಲ್ಯಾನ್ ಬಿಗ್, ರಿಸ್ಕ್ ಬಿಗ್. ಯಾರು ರಿಸ್ಕ್ ತಗೋತಾರೆ, ಹೈಯರ್ ದ ಪ್ರಾಫಿಟ್. ಎಕನಾಮಿಕ್ಸಲ್ಲಿ ಒಂದು ಥಿಯರಿ ಇದೆ, ಹೈಯರ್ ದ ರಿಸ್ಕ್ ಹೈಯರ್ ದ ಪ್ರಾಫಿಟ್. ತಗೊಳ್ಳಿ ರಿಸ್ಕ್ ಅಂತ. 2 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡುವ ರಿಸ್ಕ್ ತೊಗೊಂಡ್ರೆ 2 ಗಂಟೆ ಎಕ್ಸ್ಟ್ರಾ ಸಂಪಾದನೆ ಬರಲ್ವಾ? ಆ 2 ಗಂಟೆ ರಿಸ್ಕ್ ಎಕ್ಸ್ಟ್ರಾ ತಗೋಬೇಕಷ್ಟೆ. ಎನಿಬಡಿ ಫಾರ್ ದಟ್ ಮ್ಯಾಟರ್. ಸೊ ರಿಸ್ಕ್ ತಗೋಬೇಕು. ಕನ್ಸಿಸ್ಟೆನ್ಸಿ ಬೇಕು. ಇವತ್ತೊಂದು ಥಾಟ್ ಇದೆ, ಈ ಥಾಟ್ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಏನು ಐಡಿಯಾ ಹಾಕೊಂಡ್ವಿ ಆಗಿಲ್ಲಪ್ಪ, ಕುಗ್ಗೋಗ್ಬಾರ್ದು. ಮಾರನೇ ದಿನ ಬೆಳಗ್ಗೆ ಕಾಯಬೇಕು. ಇದು ಹೊಸ ರಿನ್ಯೂಡ್ ಥಾಟ್ ಆಗಬೇಕು. ಕನ್ಸಿಸ್ಟೆನ್ಸಿ ಬೇಕು. ಮತ್ತು ಕಮಿಟ್ಮೆಂಟ್ ಬೇಕು, ನೆಟ್ವರ್ಕ್ ಬೇಕು, ಇಚ್ಛಾಶಕ್ತಿ ಬೇಕು. 10-12 ಗಂಟೆ 15 ಗಂಟೆ ಕೆಲಸ ಮಾಡೋಕ್ಕೆ ಕ್ರಿಯಾಶಕ್ತಿ ಬೇಕು. ಸ್ಮಾರ್ಟ್ ವರ್ಕಿಂಗ್ ಮಾಡೋಕ್ಕೆ ಜ್ಞಾನಶಕ್ತಿ ಬೇಕು. ಇದಿಷ್ಟು ಬೇಕು. ಯಾರು ಯಾವುದೇ ಕೆಲಸದಲ್ಲಿ ಇದನ್ನು ಹಿಡ್ಕೊಂಡು ಹೋಗ್ತಾರೆ, ದೇ ವಿಲ್ ಡೆಫಿನೆಟ್ಲಿ ರೀಚ್ ಸಕ್ಸಸ್. ಅವ್ರು ಏನು ಟಾರ್ಗೆಟ್ ಅಂದ್ಕೊಂಡಿರ್ತಾರೆ ಡೆಫಿನೆಟ್ಲಿ ರೀಚ್ ಆಗ್ತಾರೆ. ಸ್ಮಾರ್ಟ್ ವೇ ಆಫ್ ವರ್ಕಿಂಗ್ ಈಸ್ ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಿ. ಸಾಧನೆ ಮಾಡುವಾಗ ಮೊದಲನೇ ಪ್ರಾಜೆಕ್ಟಿಗೆ ನನಗೆ 3-4 ವರ್ಷ ಹಿಡಿದಿದ್ರೆ, 2ನೇ ಪ್ರಾಜೆಕ್ಟಿಗೆ 2 ವರ್ಷ ಹಿಡಿತು. 3ನೇ ಪ್ರಾಜೆಕ್ಟಿಗೆ ಬರೋ ಅಷ್ಟೊತ್ತಿಗೆ 1 ವರ್ಷಕ್ಕೆ ಬಂತು. 4-5 ಪ್ರಾಜೆಕ್ಟ್ ಮಾಡೋ ಅಷ್ಟೊತ್ತಿಗೆ ಇವಾಗ 1 ವರ್ಷಕ್ಕೆ 7-8 ಪ್ರಾಜೆಕ್ಟ್ ಮಾಡ್ತೀವಿ. ರೈಟ್. ಯಾವಾಗಂದ್ರೆ ನನಗೆ ಹಿಡ್ತಾ ಬಂದ್ಬಿಟ್ಟಿದೆ ಆ ಸಬ್ಜೆಕ್ಟಿನ ಮೇಲೆ. ಯಾವುದೇ ಸಬ್ಜೆಕ್ಟ್ ಕೊಟ್ಟರು ಇವತ್ತು ಹಿಡ್ತಾ ಇದೆ.
ಸೊ ನಿಮ್ಮನ್ನು ನೀವು ಬ್ರ್ಯಾಂಡ್ ಮಾಡಿಕೊಂಡ್ರೆ, ಎನಿಬಡಿ ಫಾರ್ ದಟ್ ಮ್ಯಾಟರ್, ಅವ್ರನ್ನ ಅವ್ರು ಬ್ರ್ಯಾಂಡ್ ಮಾಡಿಕೊಂಡ್ರೆ, ಕ್ಯಾರೆಕ್ಟರ್ ಬ್ರ್ಯಾಂಡ್ ಮಾಡಿದ್ರೆ ಇವ್ರ ಹತ್ರ ವ್ಯಾಪಾರ ಮಾಡ್ಬೋದು ಅಂತ ಜನಕ್ಕೆ ಅನ್ನಿಸ್ಬೇಕು. ರೈಟ್. ದುಡ್ಡು ಕೊಟ್ಟಿದ್ರೆ ವಾಪಸ್ ಕೊಡುವ ಮನಸ್ಥಿತಿ ಬೇಕು. ಇರಬೇಕು. ನಾನು ದುಡ್ಡು ತೊಗೊಂಡಿದ್ದೀನಿ, ವಾಪಸ್ ಕೊಟ್ಟಿದ್ರೆ ನನ್ನ ನಂಬ್ತಾರೆ, ಕೊಟ್ಟಿಲ್ಲ ಅಂದರೆ ಮಾತಾಡ್ಕೋತಾರೆ. ಕೆಲಸ ಮಾಡಿಕೊಟ್ಟಿದ್ದೀನಿ ನಂಬ್ತಾರೆ, ಕೆಲಸ ಮಾಡಿಕೊಟ್ಟಿಲ್ಲ ನಂಬಲ್ಲ. ಸೊ ದಿಸ್ ಈಸ್ ಹೌ ಟು ಮೇಕ್ ಮನಿ, ದಿಸ್ ಈಸ್ ಹೌ ಟು ಅರ್ನ್ ಎ ನೇಮ್. ಯು ಕ್ಯಾನ್ ಮೇಕ್ ಎನಿಥಿಂಗ್, ಎನಿ ಎಕ್ಸ್ಟೆಂಟ್. ಎಲ್ಲೋ ಇದ್ದಂತಹ ಇಲಾನ್ ಮಸ್ಕ್ ಇವತ್ತು ಪ್ರಪಂಚದ ನಂಬರ್ 1. 5 ವರ್ಷದ ಮುಂಚೆ ಎಲ್ಲಿದ್ದ ಅಂದರೆ ಇಲ್ಲಪ್ಪ, ತುಂಬ 15ನೇದೋ 20ನೇದೋ 50ನೇದರಲ್ಲೋ ಇದ್ದ. ಆಪರ್ಚುನಿಟಿಯನ್ನು ಬಳಸ್ಕೊಂಡ. ಆಪರ್ಚುನಿಟಿಗೋಸ್ಕರ ಕಿವಿ, ಕಣ್ಣು, ಮೂಗು ಎಲ್ಲ ಕಾಯ್ತಾ ಇರ್ಬೇಕು. ಯಾವುದೋ ಒಂದು ಆಪರ್ಚುನಿಟಿ 12 ಗಂಟೆ ರಾತ್ರಿಗೆ ಯಾರೋ ಕರೆದಿದ್ದಾರೆ, ಹೋಗ್ಬೇಕಲ್ಲಿ. ಬೆಳಿಗ್ಗೆ 5 ಗಂಟೆ ಕರೆದಿದ್ದಾರೆ, ಹೋಗ್ಬೇಕು ಅಷ್ಟೇ. ಅಲ್ಲಿ ಆಪರ್ಚುನಿಟಿನ ಹುಡುಕೊಂಡು ಬಾಗಲ್ ತಟ್ಕೊಂಡು ಹೋಗ್ಬೇಕು. ಮನೇಲಿ ಊಟ ಇಲ್ದಾದ್ರೆ ಏನು ಮಾಡ್ತೀವಿ? ಹೋಟೆಲ್ಗೆ ಹೋಗ್ತೀವಿ, ಹುಡುಕ್ತೀವಿ ಹೋಟೆಲ್ನ, ಅಲ್ವಾ? ಇಲ್ಲೂ ಹಾಗೆ ಆಪರ್ಚುನಿಟಿ ಹುಡುಕ್ಬೇಕು. ಯು ಅರ್ನ್ ಮನಿ, ಎಷ್ಟಾದರೂ ಅರ್ನ್ ಮಾಡಿ, ಪ್ಲೆಂಟಿ. GSS ಸಂಸ್ಥೆ ಆ ನಿಟ್ಟಿನಲ್ಲಿ ನೋಡಿದಾಗ ಬೆಂಗಳೂರಿಂದ ನೀವು ಮೈಸೂರಿಗೆ ಬಂದು ಸಣ್ಣದಾಗಿ ಶುರು ಮಾಡಿರುವಂಥ ಸಂಸ್ಥೆ ಇವತ್ತು ಎಷ್ಟೋ ಜನಕ್ಕೆ ಜೀವನ ಕಟ್ಕೊಟ್ಟಿದೆ, ಎಷ್ಟೋ ಜನರನ್ನು ಉದ್ಧಾರ ಮಾಡ್ತಾ ಇದೆ. ಅಂದರೆ ಇನ್ ಆಲ್ ಟರ್ಮ್ಸ್ ಯು ಆರ್ ಮೇಕಿಂಗ್ ಇಟ್ ಪಾಸಿಬಲ್. ನಿಮ್ಮ ಪ್ರಕಾರ ಸಕ್ಸಸ್ ಅನ್ನೋದನ್ನು, ಒಂದು ದುಡಿಮೆ ಆಗತ್ತೆ, ದುಡಿಮೆಗೆ ದಾರಿ, ಅದಕ್ಕೆ ಏನು ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿದ್ರಿ, ಸಕ್ಸಸ್ ಅನ್ನೋದನ್ನು ಹೇಗೆ ಡಿಫೈನ್ ಮಾಡ್ತೀರಾ? ಫೇಲ್ಯೂರ್ಗಳನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ, ನೋವುಗಳನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ, ಇನ್ಸಲ್ಟ್ಗಳನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ, ಕ್ರೈಸಿಸ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ. ಪ್ರತಿ ಕ್ರೈಸಿಸಲ್ಲಿ ಉತ್ಸಾಹ ಜಾಸ್ತಿ ಮಾಡ್ಕೊಳ್ಳಿ. ಒಂದು ಕ್ರೈಸಿಸಲ್ಲಿ ಕೆಳಗಿಳಿದಿದ್ದೀವಿ, ಸಕ್ಸಸ್ ಆಗಿಲ್ಲ, ಇನ್ನೊಂದು ಉತ್ಸಾಹದಲ್ಲಿ ಹೊಸ ಉತ್ಸಾಹ, ಹಿಂದಿನ ಉತ್ಸಾಹಕ್ಕಿಂತ ಜಾಸ್ತಿ ಉತ್ಸಾಹ. ಈಗ ಮೆಡಿಸಿನ್ ಕೊಡ್ತೀವಿ, ಶುಗರ್ಗೋ BP ಗೋ ಏನೋ ಮೆಡಿಸಿನ್ ಕೊಡ್ತೀವಿ, ತಲೆನೋವು ಮೆಡಿಸಿನ್ ಕೊಡ್ತೀವಪ್ಪ, 1 ಟ್ಯಾಬ್ಲೆಟ್ ಕೊಟ್ವೋ ಆಗಲಿಲ್ಲ, ನೆಕ್ಸ್ಟ್ ಏನು ಮಾಡ್ತೀರಿ? ಹೈಯರ್ ಡೋಸೇಜ್, 2 ಟ್ಯಾಬ್ಲೆಟ್ ಕೊಡಿ ಅಥವಾ ಹೈಯರ್ ಡೋಸೇಜ್ ಕೊಡಿ. ಇಲ್ಲೂ ಹಾಗೆ, ಎನರ್ಜಿ ಸಾಲಿಲ್ಲ, ಬುದ್ಧಿವಂತಿಕೆ ಸಾಲಿಲ್ಲ, ಹೈಯರ್ ಡೋಸೇಜ್. ಯಾವುದೋ ಒಂದು ಡೋಸೇಜಲ್ಲಿ ಬರಬೇಕಲ್ಲ ಸಕ್ಸಸ್ಸು. ಕರೆಕ್ಟ್. ಅರ್ನ್ ಮಾಡೋದ್ರಲ್ಲಿ ನಮ್ಮ ಇಂಡಿಯನ್ಸ್ಗೆ ಒಂದು ಟಿಪಿಕಲ್ ಮೆಂಟಾಲಿಟಿ ಇದೆ. ನಾರ್ತ್ ಇಂಡಿಯನ್ಸೇ ಬೇರೆ, ಸೌತ್ ಇಂಡಿಯನ್ಸೇ ಬೇರೆ. ನಾವು ತುಂಬ ಕನ್ಸರ್ವೇಟಿವ್. ಅಂದರೆ ನನಗಿಷ್ಟು ಸಾಕು, ಇದು ನಮ್ಮಪ್ಪ ಅವರ ಪರಿಸ್ಥಿತಿ ಪ್ರಕಾರ ಹಾಕ್ಕೊಟ್ಟದ್ದಂಥದ್ದು. ನನ್ನ ಮಾತು, ಅರ್ನಿಂಗ್ ನಿಲ್ಲಿಸಲೇಬಾರ್ದು. ಎಷ್ಟು ಸಾಧ್ಯ ಇದೆ ಅಷ್ಟು ಅರ್ನ್ ಮಾಡಬೇಕು. ಓಕೆ. ಎಷ್ಟು ಸಾಧ್ಯ ಇದೆ. ನಮ್ಮ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ಗೆ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ, ಒಂದು 50-60 ನಲ್ಲಿ ಇದೆ. ಇಲ್ಲಿ 60 ನಲ್ಲಿನಲ್ಲೂ ನೀರು ಬರಬೇಕಂತಂದರೆ ಓವರ್ ಹೆಡ್ ಟ್ಯಾಂಕ್ ತುಂಬಬೇಕು. ಹಾಗೆ ಅರ್ನಿಂಗ್ ಈಸ್ ಓವರ್ ಹೆಡ್ ಟ್ಯಾಂಕ್, ಸ್ಪೆಂಡಿಂಗ್ ಈಸ್ ನಲ್ಲಿಗಳು. ನೀವು ಎಷ್ಟು ನಲ್ಲಿ ಆದರೂ ಬಿಟ್ಕೋಬೋದು. ಆಮೇಲೆ ಅದು ಅರ್ನಿಂಗ್ ನಿಲ್ಲಿಸಬಾರ್ದು, ಫ್ಲೋ ಕಂಟಿನ್ಯೂಟಿ ಇರಬೇಕು. ಯಾವಾಗ ದುಡಿಬೋದು? ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ಸೇ ಜಾಸ್ತಿ. ಎಷ್ಟು ದಿನ ಅರ್ನ್ ಮಾಡ್ತಾ ಇದ್ದೀವಿ ಅಷ್ಟು ದಿನ ಆರೋಗ್ಯವಾಗಿರ್ತೀವಿ. ಸಿಂಪಲ್. ಯಾಕೆಂದರೆ ಕೆಲಸ ಮಾಡ್ತಾ ಇದ್ದೀವಿ. ಹೌದು. ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟು ಆಕ್ಟಿವ್ ಇರ್ತೀವಿ. ಹೆಲ್ತ್ ಕೇರ್ ಅದೆಲ್ಲ ಆಮೇಲೆ ಪಕ್ಕಕ್ಕೆ ಬರಲಿ. ಆದರೆ ದುಡಿಯೋವಾಗ ಚೆನ್ನಾಗಿ ದುಡೀರಿ, ಸ್ಮಾರ್ಟಾಗೂ ದುಡೀರಿ, ಚೆನ್ನಾಗಿ ದುಡೀರಿ, ಕನ್ಸಿಸ್ಟೆಂಟಾಗಿ ದುಡೀರಿ. ದುಡಿಯೋದನ್ನ ಕ್ರೈಮ್ ಅಂತ ಯಾವತ್ತೂ ಯಾರೂ ಅನ್ಕೋಬಾರ್ದು. 2ನೇ ಹಂತ ನಂಗೆ ಅನ್ಸಿರೋದು, ಕದ್ದು ಮುಚ್ಚಿ ದುಡಿಬೇಡಿ. ಪುರಂದರದಾಸರ ಹಾಡಿದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿದೆ. ಅದರಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಅವ್ರು ಹಾಡಿರೋದು, ಅವ್ರು ಬರೆದಿರೋದು ಹಾಡಕ್ಕಲ್ಲ, ಹಾಡಿದ್ದಾರೆ ಯಾರೋ ಚೆನ್ನಾಗಿ ಹಾಡಿದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ ದುಡ್ಡು ಬರಬೇಕು, ಲಕ್ಷ್ಮಿ ಬರಬೇಕು. ಹೆಂಗೆ ಬರಬೇಕು? ಹೆಜ್ಜೆಯ ಮೇಲೊಂದು ಹೆಜ್ಜೆ ಎಕ್ಕುತ್ತಾ ಅಂತ. ಆರಾಮಾಗಿ ಬನ್ನಿ, ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ, ಅಂದರೆ ಎಲ್ಲರಿಗೂ ಗೊತ್ತಾಗೋಂಗೆ ಬನ್ನಿ ಅಂತ. ಅಂದರೆ ದುಡ್ಡು ಟ್ಯಾಕ್ಸ್ಗೆ ಕಟ್ಟಿ ಬನ್ನಿ ಅಂತ. ವಂಡರ್ಫುಲ್. ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂದರೆ ಒಳ್ಳೆ ನೆಟ್ವರ್ಕಲ್ಲಿ ಸಂಪಾದನೆ ಮಾಡಿ ಅಂತ. ಅಂಡರ್ವರ್ಲ್ಡ್ ಸಂಪಾದನೆಗಳೆಲ್ಲ ಮಾಡಬೇಡಿ, ಕ್ರೈಮ್ ಮಾಡಿ ಸಂಪಾದನೆ ಮಾಡಬೇಡಿ, ಒಳ್ಳೆ ಸಂಪಾದನೆ ಮಾಡಿ ಬನ್ನಿ. ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ, ತುಂಬ ಆರಾಮದಲ್ಲಿ ಇದೆಪ್ಪ ಸಿಸ್ಟಮ್ ಒಳಗೆ ದುಡ್ಡು, ಆರಾಮದಲ್ಲಿ ತಗೊಳ್ಳಿ ಅಂತ. ಸೊ ಇದನ್ನು ಅಳವಡಿಸೋಕೆ ಶುರು ಮಾಡಿಕೊಂಡೆ. ಕ್ಲೀನಾಗಿದೆ, ನಮ್ಮ ಸಿಸ್ಟಮ್ಸ್ ತುಂಬ ಚೆನ್ನಾಗಿದೆ, ಟ್ಯಾಕ್ಸ್ ಕಟ್ತೀವಿ ಚೆನ್ನಾಗಿ, ಬೇಜಾರೇನಿಲ್ಲ. ಪ್ರಸಾದ ನಮ್ಮ ಇದು ಸಮಾಜಕ್ಕೆ ಹೋಗುತ್ತೆ. ನಾವೇನು ಅರ್ನ್ ಮಾಡಿದ್ದೀವಿ ಅದೆಲ್ಲ ಸಮಾಜಕ್ಕೂ ಒಂದು ಭಾಗ ಕೊಡಬೇಕು. ಸರ್ಕಾರ ಟ್ಯಾಕ್ಸ್ ನಿಗದಿ ಮಾಡಿದೆ, ಕಟ್ಟಷ್ಟು ನಾವು ಆರಾಮದಲ್ಲಿರ್ತೀವಿ, ಗ್ರೋತ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್ ಚೆನ್ನಾಗಾಗುತ್ತೆ, ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಹೌಸಿಂಗ್ ಲೋನ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಆರಾಮ್ ಲೈಫ್. ದಟ್ಸ್ ಇಟ್. ವಂಡರ್ಫುಲ್ ಡೆಫಿನಿಷನ್. ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮಿಟ್ರಿ, ಆಸ್ಟ್ರೋ, ವಾಟ್ ಈಸ್ ದಟ್? ಆಸ್ಟ್ರೋನಾಮಿಕಲ್ ಗ್ರೋತ್. 4 ಹೊಸ ಡೆಫಿನಿಷನ್ ಅಂತ ಹೇಳ್ಬೋದು ದುಡಿಮೆಗೆ ನೀವು ಕೊಟ್ಟಂತಹ ಎಕ್ಸಾಂಪಲ್. ಜೊತೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮನ ಎಷ್ಟು ಚೆನ್ನಾಗಿ ಇದಕ್ಕೆ ಹೊಂದಿಸಿ ಹೇಳಿದ್ರಿ ಅಂದರೆ ಇಟ್ ಈಸ್ ಸೋ ರಿಯಲ್ ಅಂತ ಅನ್ನಿಸ್ತು. ಇವತ್ತಿನ ಕಾಲದಲ್ಲಿ ಸಬ್ಜೆಕ್ಟ್ ಅನ್ನೋದೇ ದುಡ್ಡಾಗ್ಬಿಟ್ಟಿದೆ, ಬದುಕು ಅನ್ನೋದೇ ದುಡ್ಡಾಗಿದೆ. ಅದು ಹೇಗೆ ದುಡಿಬೇಕು ಅನ್ನೋದು ಎಲ್ರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ತುಂಬ ಸಿಂಪಲ್ಲಾಗಿ, ತುಂಬ ಸುಲಭದಲ್ಲಿ ಹೇಳಿದ್ರಿ. ಹೇಳಿದಷ್ಟೇ ಸುಲಭ ಜೀವನಾನು ಎಲ್ಲರದು ಇರಲಿ ಅಂತ ಆಶಿಸ್ತಾ
ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ Thank ಇನ್ಪುಟ್ಸ್. you. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಮನ್ ಸೆನ್ಸ್ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಇವತ್ತು ದುಡ್ಡು ಎಲ್ಲರಿಗೂ ಬೇಕಾಗಿರುವಂಥದ್ದು, ಅದನ್ನು ಹೇಗೆ ದುಡಿಬೇಕು, ಹೇಗೆ ನಾವು ಅದರೊಂದಿಗೆ ಜೀವನವನ್ನು ಮಾಡಬೇಕು, ಸಮಾಜಕ್ಕೆ ಮತ್ತೆ ಹೇಗೆ ಕೊಡುಗೆಯನ್ನು ಕೊಡಬೇಕು, ಇದೆಲ್ಲ ವಿಚಾರವಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸೋದಕ್ಕೆ ಏನೆಲ್ಲ ಅಂಶಗಳಿರಬೇಕು ಅದನ್ನು ನಾವು ತಿಳ್ಕೊಂಡ್ವಿ ಯೋಗಾತ್ಮ ಶ್ರೀಹರಿ ಅವರಿಂದ. ಇದೇ ರೀತಿಯ ಇನ್ನೊಂದಷ್ಟು ವಿಚಾರಗಳು ನಮಗೆ ನಿತ್ಯ ಜೀವನದಲ್ಲಿ ಬೇಕಾಗುವಂತಹ ಕಾಮನ್ ಸೆನ್ಸ್, ಹೆಸರೇ ಹೇಳೋ ಹಾಗೆ ತುಂಬ 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 ಸೂಕ್ಷ್ಮವಾದ ವಿಚಾರ, ಅದನ್ನು ಬಹಳ ಸುಲಭದಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ಇನ್ನೊಂದಷ್ಟು ಸಂಚಿಕೆಗಳು ಮುಂದೆ ಕಾಮನ್ ಸೆನ್ಸಲ್ಲಿ ನಿಮಗಾಗಿ. ಇದು GSS ಮಾಧ್ಯಮ, ಕಿರುಚಾಟ ಅಲ್ಲ, ಸ್ಪಷ್ಟತೆ. ವೀಕ್ಷಕರೇ, ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ. ಹಾಗಿದ್ರೆ ತಡ ಯಾಕೆ? ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಷ್ಟೇ ಅಲ್ಲ ಲೈಕ್ ಮಾಡಿ, 4 ಜನ ಜೊತೆ ಶೇರ್ ಮಾಡಿ, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಮೆಂಟ್ಸನ್ನು, ಫೀಡ್ಬ್ಯಾಕನ್ನು ನಮಗೆ ತಿಳಿಸೋದನ್ನು ಮರಿಬೇಡಿ.